ನಾನಿವತ್ತು ಹೇಗೆ ಆನ್ಲೈನ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ಎಡಿಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಮೊದಲನೇದಾಗಿ ಗೂಗಲ್ ಬ್ರೌಸರ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ಬಂದು ಫೋಟೋಪಿಯಾ ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಫೋಟೋಪಿಯಾ ಆನ್ಲೈನ್ ಫೋಟೋ ಎಡಿಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಓಪನ್ ಫ್ರಮ್ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಫೋಟೋ ಅನ್ನ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಹೋಗಿ ಫಿಟ್ ಏರಿಯಾವನ್ನ ಕ್ಲಿಕ್ ಮಾಡಬೇಕು. ಮತ್ತೆ ಝೂಮ್ ಔಟ್ ಅನ್ನ ಮಾಡ್ಕೋಬೇಕು. ಎಡಿಟ್ ಅಲ್ಲಿ ಹೋಗಿ ಕಾಪಿ ಕೂಡ ಮಾಡ್ಕೋಬೇಕು. ಫೈಲ್ ಅಲ್ಲಿ ನ್ಯೂ ಅನ್ನ ತಗೊಂಡು ಪ್ರಿಂಟ್ ಅನ್ನ ಸೆಲೆಕ್ಟ್ ಮಾಡಿ A4 ಅನ್ನ ತಗೊಂಡು ಕ್ರಿಯೇಟ್ ಮಾಡ್ಕೋಬೇಕು. ಫೈಲ್ ಪೇಜ್ ಅನ್ನು ಕೂಡ ಫಿಟ್ ಏರಿಯಾ ಮಾಡ್ಕೋಬೇಕು. ನೆಕ್ಸ್ಟ್ ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅನ್ನ ಮಾಡಬೇಕು. ಪೇಸ್ಟ್ ಆದಂತ ಫೋಟೋವನ್ನ 700 and 800 ಮಾರ್ಜಿನ್ ಬರೋ ತರ ಸೈಜ್ ಅಲ್ಲಿ ಕ್ರಿಯೇಟ್ ಅನ್ನ ಮಾಡ್ಕೋಬೇಕು. ಇದಾದ್ಮೇಲೆ ಮತ್ತೆ ಎಡಿಟ್ ಅಲ್ಲಿ ಹೋಗಿ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ಯಾವ ಸೈಜ್ಗೆ ನಮಗೆ ಬಾರ್ಡರ್ ಬೇಕೋ ಆ ಸೈಜ್ ಅನ್ನ ಬಾರ್ಡರ್ ಫಿಕ್ಸ್ ಮಾಡಿ ಓಕೆ ಮಾಡ್ಕೋಬೇಕು. ಓಕೆ ಆದ್ಮೇಲೆ ಲೇಯರ್ ಅಲ್ಲಿ ಹೋಗಿ ಡೂಪ್ಲಿಕೇಟ್ ಲೇಯರ್ ಅನ್ನ ಕ್ಲಿಕ್ ಮಾಡಿ ಹೀಗೆ ಫೋಟೋಸ್ ನ ಡೂಪ್ಲಿಕೇಟ್ ಮಾಡ್ಕೋಬೇಕು. ಆದಷ್ಟು ನೀಟಾಗಿ ಅಲೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಫೈಲ್ ಅಲ್ಲಿ ಹೋಗಿ ಎಕ್ಸ್ಪೋರ್ಟ್ ಆಸ್ ಮೇಲೆ ಕ್ಲಿಕ್ ಮಾಡಿ JPG ನ ಸೆಲೆಕ್ಟ್ ಮಾಡಿ ಸೇವ್ ಅನ್ನ ಕೊಡಬೇಕು. ಸೇವ್ ಆದಂತ ಕಾಪಿ ಇಲ್ಲಿ ಬಂದು ಡೌನ್ಲೋಡ್ ಆಗಿರುತ್ತೆ. ಸೊ ಡೌನ್ಲೋಡ್ ಆದಂತ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋನ ಎಡಿಟ್ ಮಾಡ್ಕೊಂಡಂತ ಫೋಟೋಸ್ ಜನರೇಟ್ ಆಗುತ್ತೆ. ಸೊ ಇದಾಗಿರುತ್ತೆ ಆನ್ಲೈನ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ಎಡಿಟ್ ಮಾಡ್ಕೊಳ್ಳುವಂತ ಒಂದು ಸರಳ ವಿಧಾನ.